ನಮಸ್ಕಾರ ಕಣಿ ಸ್ವಾಮಿ ಎಲ್ರಿಗೂ. ಸ್ವಾಮಿ, ನಾನೊಬ್ಬ ಕಿರಿಯ ಪತ್ರಕರ್ತನಾಗಿ ಜೊತೆಗೊಬ್ಬ ಕಲಾವಿದನಾಗಿ ನನ್ನದೊಂದೆರಡು ಅನಿಸಿಕೆ ಏನಪ್ಪ ಅಂತಂದರೆ, ನಮ್ಮ ಭಾರತ ಸರ್ಕಾರದ ಕಾನೂನು ಮೇಲೆ, ಸಂವಿಧಾನದ ಮೇಲೆ ನಮ್ಗೆ ತುಂಬ ನಂಬಿಕೆ ಅದ. ಜೊತೆಗೆ ಯಾವತ್ತೂ ನ್ಯಾಯ ಸಿಕ್ಕುತ್ತೆ ಅಂತಕ್ಕಂಥದ್ದು ನಮ್ಮ ಭರವಸೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸೌಜನ್ಯ ಪ್ರಕರಣ ಮತ್ತು ಏನು ತಲೆಬುರುಡೆಗಳು ಪ್ರಕರಣ ಅಂತ ಹೇಳ್ತಾವ್ರಲ್ಲಪ್ಪ, ಧರ್ಮಸ್ಥಳದ ವಿಚಾರವಾಗಿ, ಅದ್ರ ವಿಚಾರವಾಗಿ ಎಷ್ಟೋ ಜನ ಅದು ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥ ಬಗ್ಗೆ ಸಾಮಾಜಿಕ ಹೋರಾಟಗಾರರು ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು ಎಷ್ಟೋ ಜನ ಪ್ರಯತ್ನ ಪಡ್ತವ್ರೆ. ಆದರೆ ಅವರೆಲ್ಲರೂ ಹತ್ತಿಕ್ಕುವಂಥ ಕೆಲಸ ಮಾಡ್ತವ್ರೆ. ಯಾಕೆ ಮಾಡ್ತಾಯಿದ್ದೀರಿ ನೀವು? ಒಂದು ವೇಳೆ ಅದನ್ನು ತಪ್ಪು ಮಾಡಿಲ್ಲ ಅಂತಂದ್ರೆ ಯಾರ್ಯಾರಾಗಿರಲಿ ನೀವು ಸುಮ್ಮನೆ ಇದ್ಬಿಡಿ, ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಇಲ್ಲಿ ನಾವು ಯಾವ ಭರವಸೆ ಮೇಲೆ ಯಾರ ವಿಚಾರವಾಗಿ ಎಷ್ಟೋ ಜನ ವಿಡಿಯೋ ನಮ್ಮ ರೀಲ್ಸ್ ಮಾಡೋ ವಿಚಾರದಲ್ಲಿ ನೀನು ಸೌಜನ್ಯ ವಿಚಾರವಾಗಿ ಮಾತಾಡೋಣ ಅಂತಂತಾರೆ. ನಾವು ಅರ್ಧಂಬರ್ಧ ತಿಳ್ಕೊಂಡು ಮಾತಾಡೋಕ್ಕಾಗಲ್ಲ. ಇನ್ನು ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳವರು ಎಲ್ಲರೂ SIT ವರ್ಗಾವಣೆ ಆಗಿರೋದ್ರಿಂದ ನಾವು ಅದನ್ನು ಹೆಚ್ಚು ಪ್ರಮಾಣದಲ್ಲಿ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಆದರೂ ನಮಗೊಂದು ಮಾತಾಡೋಕ್ಕೊಂದು ಭಯ ಏನಪ್ಪ ಅಂತಂದರೆ, ನಾಳೆ ದಿನ ಏನಾದ್ರು ನಾವೇನಾರು ಒಂದು ವಿಚಾರ ಮಾತಾಡಿದ್ರು ಅಥವಾ ಹೋರಾಟಕ್ಕೆ ಅಥವಾ ಇನ್ನೊಬ್ರಿಗೆ ಬೆಂಬಲ ಇಟ್ಟು ಅಂದರೆ ನಮಗೂ ಬೇಕಾದ್ರೆ ನೋಟಿಸ್ ಕಳಿಸಿ ನಮ್ಮನ್ನು ಬೇಕಾದ್ರೆ ಒದ್ದು ಜೈಲಿಗೆ ಹಾಕೋಂಥ ಕೆಲಸಗಳು ಮಾಡ್ತಾರೆ ಒಂದಷ್ಟು ಜನ ಪ್ರಭಾವಿಗಳು. ಹಾಗಾಗಿ ಯಾರು ಹೆದರ್ಕರಂಥ ಅವಶ್ಯಕತೆ ಇಲ್ಲ. ಅದ್ಯಾರೋ ಪಾಪ ಕಾಲ್ನಡಿಗೆಯಲ್ಲಿ ಆ ಹುಡುಗ ಅಲ್ಲಿ ಧರ್ಮಸ್ಥಳಕ್ಕೆ ಹೋದಕ್ಕೆ ಆ ಪಾಯಿನೂ ಎದುರಿಸಿ ಬೆದರಿಸಿ ಹಿಂದೆ ಕಳಿಸಿಬಿಟ್ರೆ, ಈ ಥರ ಕಾದಾಗ ಇನ್ನೊಬ್ಬರು ಯಾರು ಮುಂದೆ ಬಂದರು? ಈಗ ಏನು ಮಾಡೋದು ಅಂತ ಎಷ್ಟೋ ಜನಕ್ಕೆ ಭಯದಿಂದೇ ಯೋಚನೆ ಮಾತಾಡ್ತಾಯಿಲ್ಲ. ಹಾಗಾಗಿ ನಾವು ಕಾನೂನು ಮೇಲೆ ನಂಬಿಕೆ ಅದ. ಇವತ್ತೆಲ್ಲ ನಾಳೆ ನೀವು ಎಷ್ಟೇ ಮಟ್ಟಿಗೆ ಅದನ್ನು ಊತಕ್ಕೆ ಪ್ರಯತ್ನ ಪಟ್ಟರು, ಸತ್ತಲ್ಲಿ ಹೇಳ್ತಾನೆ ಯಾವತ್ತಿರುವೋ ಆ ಥರ ಎಷ್ಟು ಜನ ಊತಕರ ಹೆಣ್ಮಕ್ಳನ್ನ ಕೆಡ್ಸಾರ ಅವರೆಲ್ರಿಗೂ ಶಿಕ್ಷೆ ಆಗಲೇಬೇಕು ಅಂತ. ನಿಜವಾಗಿ ತಪ್ಪು ಮಾಡಿದ್ರೆ ಅವ್ರನ್ನ ತಕ್ಕಂದಾಗೆ ಸ್ವಾಮಿ ನೀನಿಗೆ ಏರ್ಸಿ ಸ್ವಾಮಿ. ಯಾರಿಗೂ ಕಾನೂನು ದೊಡ್ಡವರಲ್ಲ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಅವ್ರನ್ನ. ನಾವು ಮನುಷ್ಯಗೆ ಇನ್ನು ಬೇರೆ ಥರ ಮಾತುಗಳು ಬರ್ತಾವೆ ವ್ಯಕ್ತಪಡಿಸೋಕೆ. ಆದರೆ ನಾವು ಕಾನೂನು ಮೀರಿ ಮಾತಾಡಬಾರ್ದಂತ ಮಾತಾಡ್ತಾ ಇಲ್ಲ. ಸೌಜನ್ಯ ಪ್ರಕರಣಕ್ಕೆ ಮತ್ತು ಹೆಣ್ಣು ಮಕ್ಳಿಗೆ ಯಾರಾಗ ದ್ರೋಹ ಆಗದ ಅವ್ರಿಗೆಲ್ಲರೂ ನ್ಯಾಯ ಸಿಗಬೇಕು. ನನ್ನದೊಂದು ಮನವಿ ಸರ್ಕಾರಕ್ಕೆ. ನಮಸ್ಕಾರ ಎಲ್ರಿಗೂ.